ನಾನು ಮಸಾಲ ರವಾ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು 1 ಗ್ಲಾಸ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಹಾಕಿ ಇಡಬೇಕು. 5 ತಾಸು ಇದು ಉದ್ದಿನಬೇಳೆ ನೆನೆಯಬೇಕು. ಸೊ ಇದನ್ನು ನಾನು ಹಿಂದಿನ ದಿನವೇ ಮಾಡಿ ಇಟ್ಕೋಬೇಕು. ಅದೇ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಹಿಂದಿನ ದಿನವೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ 5 ತಾಸು ನೆನೆಹಾಕಿ ಇಡಬೇಕು. 2 ಗ್ಲಾಸ್ ನಾನು ರವಾನ ತೊಗೋತಾ ಇದ್ದೀನಿ. ನಾನೀಗ ನೆನೆಸಿರ್ತಕ್ಕಂಥ ಉದ್ದಿನಬೇಳೆ ಮತ್ತು ಅವಲಕ್ಕಿನ ರುಬ್ಕೊಂಡು, ಸೊ 1 ಗ್ಲಾಸ್ ಉದ್ದಿನಬೇಳೆಗೆ ನಾನು 2 ಗ್ಲಾಸ್ ರವೆನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಸಿಟ್ಕೋಬೇಕು. ಸೊ ಸ್ವಲ್ಪ ಗಟ್ಟಿಗೆ ಇರಬೇಕು. ಈಗ ಇಡ್ಲಿ ಹಿಟ್ಟು ರೆಡಿ ಇದೆ. ಇದನ್ನು ರಾತ್ರಿ ಇಡೀ ಹೀಗೆ ಇಡಬೇಕು. ಸೊ ಬೆಳಗ್ಗೆ ಎದ್ದ ನಂತರ ಇದಕ್ಕೆ ಮಸಾಲ ಇಡ್ಲಿಗೆ ಏನೇನು ಬೇಕೋ ಅದನ್ನು ನಾವು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಟ್ಟಷ್ಟು ಸಬ್ಬಾಕ್ಸಿಗೆ ಸೊಪ್ಪು ತಗೊಂಡಿದ್ದೀನಿ. 1 ಸಣ್ಣದಾಗಿ ಕ್ಯಾರೆಟ್ನ ಹೆಚ್ಕೊಂಡಿದ್ದೀನಿ. ಸೊ ಇದೆರಡನ್ನು ನಾವು ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಅದೇ ರೀತಿ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ 2 ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕ್ಯಾರೆಟ್ ಮತ್ತು ಸಬ್ಬಾಕ್ಸಿ ಸೊಪ್ಪನ್ನ ನಾನೀಗ ಇಡ್ಲಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದು ರೋಸ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಆಗಿದೆ. ಸೊ ಇದನ್ನು ನಾನೀಗ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ. ನಾನೀಗ ಇಲ್ಲೊಂದು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿದ್ದೀನಿ. ಸವರ್ಬಿಟ್ಟು ಇದಕ್ಕೆ ಇಡ್ಲಿ ಹಿಟ್ಟಿನ